ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮುಕಿಹಾಳ ಗ್ರಾಮದ ಹೊರವಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಧ್ವಜ ಕಟ್ಟೆಯನ್ನು ನಾಶಗೊಳಿಸಿದ್ದಾರೆ. ಬುಧವಾರ ರಾತ್ರಿ ಯಾರೋ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಕಟ್ಟೆಯನ್ನು ನಾಶಗೊಳಿಸಿದ್ದಾರೆ. ಗುರುವಾರ ಬೆಳಗ್ಗೆ ವಿಷಯ ಬೆಳಕಿಗೆ ಬಂದ ನಂತರ ಮುಕಿಹಾಳ ಗ್ರಾಮದ ದಲಿತ ಯುವಕ ಮುಖಂಡರು ಜೊತೆ ಚರ್ಚಿಸಿ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅಂಬೇಡ್ಕರ್ ಧ್ವಜದ ಕಟ್ಟೆಯನ್ನು ನಾಶಗೊಳಿಸಿದ ಕಿಡಿಗೇಡಿಗಳಿಗೆ ಬಂಧಿಸಬೇಕು ಅಂತ ದಲಿತ ಪರ ಮುಖಂಡರು ಒತ್ತಾಯಿಸಿದ್ದಾರೆ. ಕಿಡಿಗೇಡಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ವರದಿ ಬಂದೆ ನವಾಜ್, ಕೋಳ್ಯಾಳ್, ತಾಳಿಕೋಟೆ. ಉಳಿಂದ ಕೆಲಸ ಮಾಡ್ತೀವಿ ಊರಾಗ ನಾಳೆಯಿಂದ ಸಮಸ್ಯೆಗಳು ಮಾಡೋದು ತಲೆ ಮಾಡ್ಯಾರ. ಅದೇ ಮಾಡೋದು ಹಿಂಗೆ ಹಿಂಗೆ ಹಡ್ಕೋರಿ ಮೊದಲು ಸಣ್ಣ ಬಕೆಟ್ ಹಾಕೊಂಬ ಅಂತ ಹೇಳ್ತೀವಿ ನಾವು. ನಮ್ಗ ಹಡ್ಕೋರಿ ನಿಂದ್ರಿ ಒಬ್ರು. ಈಗ ನಮ್ಗೆ ಗೊತ್ತಾಗಲ್ಲ ಬಂದು ನಿಂತು ಹಡ್ಕೋರಿ. ಅವೆಷ್ಟು ಆಗ್ತದ ಅವು ಹೇಳಿ ನನ್ನ ಸ್ವಾಮಿ ಬಲ್ಲಿ ಸ್ವಲ್ಪ ಮಾಡ್ಕೊಂಡು ಹೆಚ್ಚು ಕಡಿಮೆ ಲಾಸ್ಟಿಗೆ ನೋಡು ಕಡಿಮೆ ಬಿತ್ತಾನ ಇನ್ನೊಂದಿತ್ತು ಎಲ್ಲರೂ ಕೂಡ ಹಾಕಿ ಸುಟ್ಟು ಮಾಡಿ ಇನ್ನೊಂದಿನ ಪಂಚಾಯತಿಗೆ ಹೇಳ್ತೇನೆ ನಾವು. ಇದು ಆಗಿದ್ದು ಇನ್ನೊಂದು 34,000 ರೂಪಾಯಿ ಹಾಕಿಕೊಡು ಅಂತ ಹೇಳ್ತೇನೆ. ಈಗ ಮತ್ತೆ ಅನುದಾನ ಬಂದದ ವಿಡಿಯೋ ಬಂದ ಕಡೆನೆ ಇಲ್ಲ ಆಯ್ತು ಅದೇ ಹಾಕ್ತೀವಿ. ಇಲ್ಲಿ ಊರೊಳಗೆ ಮಾತಿರ್ರಿ ಅವ್ರು ಮೂವತ್ತು ಕೊಟ್ಟರೆ ಆಗಲ್ರಿ. ಅವ್ರು ಏನಂದ್ರೆ ಮೊಮ್ಮಲ್ರಿ ಮಾಡಿಸ್ಕೊಡಂತ ಅವ್ರು ಹ್ಯಾಂಗೆ ಮಾಡ್ತಾರೆ ಅವರು ಬಂದು ನಿಂದಿರ್ತಾರೆ ರೀ. ಜೆಸಿಪಿ ಅಂತ ಹೇಳಿದ್ದೆ ಬೆಳಿಗ್ಗೆ ನಿಮ್ಗೆ ಮುತ್ತಪ್ಪ ಮಾಮಾರ್ ಹೇಳ್ರಿ ಹೇಳಿದ್ದೆ ಬಂದು ಕೇಸ್ ನೋಡ್ಕೊಂಡು ನಮ್ಗೆ ಗೊತ್ತಾಗಲ್ಲ. ಯಾರಿಗಪ್ಪ ನೋಡ್ರಿ ಮೆಟ್ಟ ಕೌಂಟಿ ಮುಂದೆ ಹೆಂಗ್ ಆಗ್ಬೇಕು ಹೆಂಗೆ ಕುಂದಿರ್ಬೇಕು ಅನ್ನೋದು. ಹಾಂ ನಡಿ ಮತ್ತೆ ಎಲ್ಲಿಗೆ ಹೋಗಿದ್ರಿ? ನಮಗೆ ಮಾಡ್ತಾನೆ ಏನೋ ಏನಂದ್ರೆ ಕೆಲಸದ ಬರ ಅವ್ರಿಗೆ ಈಗ 10 ರೂಪಾಯಿ ತೊಗೊಂಡು ಅವ್ರ ಕಡೆ ಬರ್ತಾರೆ ಬರ್ರಿ ನಾವು ಬರ್ರಿ.